ಪ್ರೀತಿಯ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್. ಚೆನ್ನಾಗಿ ಓದಿ, ಚೆನ್ನಾಗಿ ಬರೀಬೇಕು. ಇದೆಲ್ಲ ಆಗಬೇಕು ಅಂದರೆ ಚೆನ್ನಾಗಿ ತಿನ್ನಬೇಕು. ಈ ಒಂದು ಕ್ಲೈಮೇಟಿಗೆ ತಾವುಗಳು ದಯವಿಟ್ಟು ದಿನ ಒಂದು ಅರ್ಧ ಚಮಚ ಎಳ್ಳನ್ನು ತಿನ್ನಿ. ಎಳ್ಳು ಅಂದರೆ ಅರ್ಥ ಆಗುತ್ತಲ್ವ, ಸೀಸೇಮ್ ಅಂತ. ಯಾರಿಗೆ ಕನ್ನಡ ಅರ್ಥ ಆಗಲ್ವೋ ಅವರು ಇಂಗ್ಲೀಷಲ್ಲಿ. ಪ್ಲೀಸ್ ಈಟ್ ಡೈಲಿ ಜಾಗ್ರಿ ಆ್ಯಂಡ್ ಸೀಸೇಮ್, ಆಯಿತಾ? ಬಿಳಿ ಎಳ್ಳು ಹಾಗೂ ಬೆಲ್ಲವನ್ನು ಡೈಲಿ ತಿನ್ನಿ ಸರ್, ಒಂದು ಆಯಿತಾ ಟೀ ಸ್ಪೂನಷ್ಟು. ಏನೇವು ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ನಮ್ಮ ಜೊತೆ ಹೀಗೆ ಇರಲಿ. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ. ಬನ್ನಿ, ಈಗ ನೋಡಿ, ಮನುಷ್ಯ ಏನಿಲ್ಲ ಅಂದರೂ ಬದುಕ್ಬಿಡ್ತಾನೆ, ಆದರೆ ನೀರಿಲ್ಲ ಅಂದರೆ ಬದುಕಲಿಕ್ಕಾಗಲ್ಲ. ಸರ್, ಐ ಆಮ್ ನಾಟ್ ಟೀಚಿಂಗ್ ಎನಿ ಔಟ್ ಆಫ್ ದ ಟಾಪಿಕ್. ಐ ಆಮ್ ನಾಟ್ ಗಿವಿಂಗ್ ಎನಿ ಎಕ್ಸ್ಪ್ಲನೇಷನ್ ಅಬೌಟ್ ಜನರಲ್ ಎಕ್ಸ್ಪ್ಲನೇಷನ್, ಆಯಿತಾ? ಐ ಆಮ್ ಗಿವಿಂಗ್ ದಿ ರೈಟ್ ಇನ್ಫಾರ್ಮೇಷನ್ ಅಬೌಟ್ ದಿಸ್ ಪೋಯಮ್. ದಿಸ್ ಈಸ್ ದ ಲಾಸ್ಟ್ ಪೋಯಮ್ ಫಾರ್ ಯುವರ್ ಯಾವುದು ನಿಮ್ಮ ಇಂಗ್ಲೀಷ್ ಲ್ಯಾಂಗ್ವೇಜಿನ ಕೊನೆಯ ಪಾಠ ಯಾವುದು ಅಂದರೆ ವಾಟರ್ ಆಗಿದೆ. ಇದು ಒಂದು ಪದ್ಯ. ದಿಸ್ ಪೋಯಮ್ ಈಸ್ ರಿಟನ್ ಬೈ ಚಲ್ಲಾಪಲ್ಲಿ ಸ್ವರೂಪರಾಣಿ. ವಿಡಿಯೋ ಓಡಿಸಿದರೆ ಏನೂ ಸಿಗಲ್ಲ. ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿಗಳನ್ನು ನೀಡ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತೇನೆ. ಇವತ್ತು ನಾನು ಕೊಡುತ್ತಿರುವ ಈ ಮೆಟೀರಿಯಲ್ ಇದೆ ಅಲ್ವಾ, ಪ್ರತಿಯೊಂದು ಜಿಲ್ಲೆಯ, ಪ್ರತಿಯೊಂದು ಡಿಸ್ಟಿಕ್ಕಿನ, ಪ್ರತಿಯೊಂದು ಪ್ರಿಪೇಟರಿ ಎಕ್ಸಾಮಿನ ಇಂಗ್ಲೀಷ್ ಕ್ವಶನ್ ಪೇಪರ್, ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾರೇ ಆಗಿರ್ಬೋದು, ಎಲ್ಲ ಕ್ವಶನ್ ಪೇಪರಲ್ಲೂ ಈ ಒಂದು ಪ್ರಶ್ನೆ ಇರುತ್ತೆ. ಸ್ಟಾರ್ಟ್ ಮಾಡೋಣ ವಿಡಿಯೋ, ಬನ್ನಿ. ನೋಡಿ ಸರ್, ವಾಟರ್ ಅಂತ ಒಂದು ಪೋಯಮ್ ಇದೆ. ಇದರ ಕಾನ್ಸೆಪ್ಟ್ ಏನು ಅಂತ ಮೊದಲಿಗೆ ತಿಳಿಸ್ತೇನೆ. ಯಾಕಂದರೆ ಕಾನ್ಸೆಪ್ಟ್ ಅರ್ಥ ಆಗಿಬಿಟ್ರೆ ನಿಮಗೆ ಸಂಪೂರ್ಣವಾಗಿ ಪೋಯಮ್ಮೇ ಅರ್ಥ ಆಗುತ್ತೆ. ಫಸ್ಟು ತಾವುಗಳು ತಿಳ್ಕೋಬೇಕಾಗಿದ್ದು, ಈ ವಾಟರ್ ಅನ್ನುವಂಥದ್ದು ಒಂದು ಪದ್ಯ, ಪೋಯಮ್ಮು. ಇದನ್ನು ಬರೆದವರು ಚಲ್ಲಾಪಲ್ಲಿ ಸ್ವರೂಪರಾಣಿ. ಇದನ್ನು ಕಲಿಬೇಕು, ಆಯಿತಾ? ನೋಡಿ, ವಾಟರ್ ಈಸ್ ಎ ಪೋಯಮ್ ರಿಟನ್ ಬೈ ಚಲ್ಲಾಪಲ್ಲಿ ಸ್ವರೂಪರಾಣಿ, ಆಯಿತಾ? ಮೈ ಡಿಯರ್ ಚಿಲ್ಡ್ರನ್, ಐ ರಿಕ್ವೆಸ್ಟ್ ಯು ನಾಟ್ ಟು ರೈಟ್ ಆನ್ಸರ್ಸ್ ಇನ್ ಪಾಯಿಂಟ್ ವೈಸ್. ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ, ಪ್ರಿಪೇಟರಿ ಎಕ್ಸಾಮಲ್ಲಾಗಿರ್ಬೋದು, ಲ್ಯಾಂಗ್ವೇಜಲ್ಲಿ ಯಾವುದೇ ಕಾರಣಕ್ಕೂ ಪಾಯಿಂಟ್ ವೈಸ್ ಆನ್ಸರ್ಸನ್ನು ಬರೆಯಬಾರದು. ಯು ಶುಡ್ ರೈಟ್ ಎವ್ರಿಥಿಂಗ್ ಇನ್ ಪ್ಯಾರಾಗ್ರಾಫ್. ನಾನು ಹೇಳಿದ್ದು ಸುಳ್ಳಾದರೆ ತಾವುಗಳು ಮೇನ್ ಹೆಡ್ಡಿಂಗನ್ನು ಓದಿ ಆನ್ಸರ್ ದಿ ಫಾಲೋಯಿಂಗ್ ಇನ್ ಎ ಪ್ಯಾರಾಗ್ರಾಫ್ ಅಂತ ಇರುತ್ತೆ. ಹಾಗಾಗಿ ಅದಕ್ಕೆ ಮತ್ತೆ ಅರ್ಧ ಮಾರ್ಕ್ಸ್ ಕಟ್ ಮಾಡ್ತಾರೆ ವಿದ್ಯಾರ್ಥಿಗಳೇ, ಆಯಿತಾ? ಅದು ಫೇಲ್ಯೂರ್ ಸ್ಟೂಡೆಂಟ್ಸ್ಗಳು ಏನು ಮಾಡ್ತಾರೆ ಅಂದರೆ ಪಾಯಿಂಟ್ ವೈಸ್ ಕಲ್ಕೊಂಡೋಗಿ ಬರೆದು ಬರ್ತಾರೆ. ನಾವುಗಳು ಕೂಡ ಅಷ್ಟೇ, ಎಂಥ ಫೇಲ್ಯೂರು, ರ್ಯಾಂಕು, ಆ್ಯಾವ್ರೇಜ್ ಸ್ಟೂಡೆಂಟ್ ಇದ್ದರೂ ಪಾಯಿಂಟ್ ವೈಸ್ ಕಲಿಯಪ್ಪ, ಎಕ್ಸಾಮಲ್ಲಿ ಎಲ್ಲದೂ ಕೂಡಿಸಿ ಬರೆದುಬಿಟ್ರೆ ಆನ್ಸರ್ ರೆಡಿ ಆಗುತ್ತೆ ಅಂತ ಹೇಳ್ತೇವೆ. ಧನ್ಯವಾದಗಳು, ಆಯಿತಾ? ನೋಡಿ, ಈಗ ಫಸ್ಟ್ ವಾಟರ್ ಈಸ್ ಅ ಪೋಯಮ್ ರಿಟನ್ ಬೈ ಚಲ್ಲಾಪಲ್ಲಿ ಸ್ವರೂಪರಾಣಿ ಅಂತ ಇದೆ. ಸೆಕೆಂಡ್ ಒನ್ ಏನು ಬರೀತೀರಾ? ಹಿಯರ್ ದಿ ಪೋಯೆಟೆಸಸ್ ಅಂತ ಬರೀಬೇಕು. ಭಾಳ ಜನ ಪೋಯೆಟ್ ಅಂತ ಬರೀತೀರಾ. ಲಾಸ್ಟ್ ಟೈಮು ಈ ಒಂದು ಪ್ರಶ್ನೆಗೆ ನಾನು 6ಕ್ಕೆ 6 ಅಂಕಗಳನ್ನು ಕೊಟ್ಟಿದ್ದೆ. ನಂತರದಲ್ಲಿ ಅದು ಸೀನಿಯರಿಗೆ ಹೋಗುತ್ತೆ, ಇನ್ನೊಂದು ಟೇಬಲಿಗೆ ಹೋಗುತ್ತೆ ಕರೆಕ್ಷನ್. ಯಾಕಪ್ಪ 6ಕ್ಕೆ 6 ಮಾರ್ಕ್ಸ್ ಕೊಟ್ಟೆ ಅಂತ. ಅಲ್ಲಿ ಅವರು ಅರ್ಧ ಮಾರ್ಕ್ಸನ್ನು ಡಿಲೀಟ್ ಮಾಡಿದರು. ಯಾಕೆ ಅಂತ ರೀಸನ್ ಕೇಳಿದಾಗ, ಸರ್ ಇವರು ಪೋಯೆಟ್ ಅಂತ ಬರೆದಿದ್ದಾರೆ, ನೀವು ರೈಟ್ ಹಾಕಿದ್ದೀರಾ, ಅವಳು ಕವಯಿತ್ರಿ ಅಂತ, ಪೋಯೆಟೆಸಸ್ ಅಂತ ಆಗಬೇಕು, ನೆನಪಿರಲಿ, ಆಯಿತಾ? ಹಿಯರ್ ದಿ ಪೋಯೆಟೆಸಸ್ ಸ್ಪೀಕ್ಸ್ ಅಬೌಟ್ ದಿ ಎಕ್ಸ್ಪ್ಲಾಯ್ಟೇಷನ್ ಆಫ್ ಪಂಚಮಾಸ್ ಇನ್ ದ ಸೊಸೈಟಿ ಯೂಸಿಂಗ್ ವಾಟರ್ ಆ್ಯಸ್ ಎ ಟೂಲ್. ವಾಟರನ್ನು ಬಳಸಿಬಿಟ್ಟು ಸಮಾಜದಲ್ಲಿ ಈ ಪದ್ಯ ಎದ್ರ ಬಗ್ಗೆ ಮಾತಾಡುತ್ತೆ ಅಂತ ಹೇಳಿದರೆ, ಊಟ ಇಲ್ದಂಗೆ ಬದುಕ್ಬೋದು ಮನುಷ್ಯ, ಬಟ್ಟೆ ಇಲ್ದಂಗೆ ಅಡ್ಜಸ್ಟ್ ಮಾಡ್ಕೊಂಡು ಏನೋ ಒಂದು ಮೈ ಮೇಲೆ ಹಾಕೊಂಡು ಬದುಕ್ಬೋದು, ಆದರೆ ನೀರಿಲ್ದಂಗೆ ಮನುಷ್ಯ ಬದುಕಲಿಕ್ಕೆ ಆಗಲ್ಲ. ಇದು ಈ ಒಂದು ಪದ್ಯದ ತಿರುಳು ಏನು ಅಂತ ಹೇಳಿದರೆ, ನೀರಿನ ಅವಶ್ಯಕತೆ ಸಮಾಜದಲ್ಲಿ, ಅಂದರೆ ಈ ಪ್ರಪಂಚದಲ್ಲಿ ಶ್ರೀಮಂತರಿಂದ ಹಿಡಿದು ಬಡವನಿಗೆ ಕೂಡ, ದಲಿತರಿಗೂ ಕೂಡ, ಅಥವಾ ಏನಂತೀರಾ ತಾವುಗಳು, ಬ್ರಾಹ್ಮಿಣ್ಸಿಗೂ ಕೂಡ, ಕ್ಷತ್ರಿಯಸಿಗೂ ಕೂಡ, ಮುಸ್ಲಿಮ್ಸಿಗೆ, ಕ್ರಿಶ್ಚಿಯಾನಿಟಿ, ಪ್ರತಿಯೊಂದು ಧರ್ಮ, ಪ್ರತಿಯೊಂದು ಜಾತಿನವರಿಗೂ ಕೂಡ ನಾನು ಪದ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಬೇಜಾರಾಗಬೇಡಿ. ದಿಸ್ ಪೋಯಮ್ ಸ್ಪೀಕ್ಸ್ ಅಬೌಟ್ ಕ್ಯಾಸ್ಟಿಸಮ್, ದಿಸ್ ಪೋಯಮ್ ಸ್ಪೀಕ್ಸ್ ಅಬೌಟ್ ರೈಸಿಸಮ್, ದಿಸ್ ಪೋಯಮ್ ಸ್ಪೀಕ್ಸ್ ಅಬೌಟ್ ಡಿಸ್ಕ್ರಿಮಿನೇಷನ್, ದಿಸ್ ಪೋಯಮ್ ಸ್ಪೀಕ್ಸ್ ಅಬೌಟ್ ಅನ್ಟಚಬಿಲಿಟಿ. ನಾನು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ, ಸರಿಯಾಗಿ ಕೇಳ್ಕೊಳ್ಳಿ. ನೀವು 15 ನಿಮಿಷ ಕೊಡ್ಬೋದು, ಎಕ್ಸಾಮಲ್ಲಿ 4ರಿಂದ, ಆಯಿತಾ? ನಾನು ಹೇಳ್ತೀನಲ್ಲ, 4 ಔಟ್ ಆಫ್ 4 ಫಿಕ್ಸ್ ಸರ್ ಈ ಕ್ವಶನಿಗೆ. ನೋಡಿ, ಆಯಿತಾ? ಬನ್ನಿ. ಈವನ್ ಫಾರ್ ದ ಬೇಸಿಕ್ ನೆಸೆಸಿಟಿ ಆಫ್ ಲೈಫ್, ಪ್ರತಿಯೊಬ್ಬ ಬದುಕಬೇಕು ಅಂದರೆ ಅವನಿಗೆ ಬೇಸಿಕ್ ನೆಸೆಸಿಟಿ ಏನು ಅಂತ ಹೇಳಿದರೆ, ಆಯಿತಾ, ಅದು ನೀರಾಗಿರುತ್ತೆ. ದೇ ಹ್ಯಾಡ್ ಟು ಸ್ಟ್ರಗಲ್ ಎ ಲಾಟ್. ಒಬ್ಬ ಪಂಚಮ ಆದವನು, ಒಬ್ಬ ದಲಿತ ಆದವನು ನೀರಿಗೆ ಯಾಕ್ರಿ ಸ್ಟ್ರಗಲ್ ಮಾಡಬೇಕು? ದಿಸ್ ಈಸ್ ದಿ ಗಿಫ್ಟ್ ಆಫ್ ದ ಗಾಡ್.
ದಿಸ್ ಈಸ್ ಅ ನ್ಯಾಚುರಲ್ ರಿಸೋರ್ಸ್. ಪ್ರಕೃತಿಯಲ್ಲಿ ದೈವದತ್ತವಾಗಿ ಉಚಿತವಾಗಿ ಸಿಗುವಂಥ ನೀರನ್ನೂ ಕೂಡ ಈ ಮನುಷ್ಯ ಅದಕ್ಕೆ ಕಡಿವಾಣಗಳನ್ನು ಹಾಕಿದ್ದಾನೆ. ಯಾಕೆ ಅಂತ ಇಲ್ಲಿ ನಮ್ಮ ಕವಿತ್ರಿ ಪ್ರಶ್ನೆಯನ್ನು ಹಾಕ್ತಾಳೆ. ವೈ ದಿಸ್ ಬಾಂಡೇಜ್ ಓನ್ಲಿ ಫಾರ್ ದ ದಲಿತ್, ವೈ ದಿಸ್ ಬಾಂಡೇಜ್ ಓನ್ಲಿ ಫಾರ್ ದಿ ಪೂರ್ ಪೀಪಲ್, ವೈ ದಿಸ್ ಬಾಂಡೇಜ್ ಓನ್ಲಿ ಫಾರ್ ದ ಶುದ್ರಾಸ್ ಅಂತ ಇಂಥ ಪ್ರಶ್ನೆಯನ್ನು ಕೇಳ್ತಾಳೆ. ನೋಡಿ, ದಲಿತ್ ಹರ್ ಸೆಲ್ಫ್ ಅ ದಲಿತ್. ಇಲ್ಲೂ ಕೂಡ ನಮ್ಮ ಕವಿತ್ರಿ ಇದ್ದಾಳಲ್ವಾ, ನಮ್ಮ ಚಲ್ಲಾಪಿಲ್ಲಿ ಸ್ವರೂಪರಾಣಿ, ಅವಳು ಕೂಡ ಒಬ್ಬಳು ದಲಿತ್ ಆಗಿರ್ತಾಳೆ. ದಲಿತ್ ಅಂದರೆ ಅರ್ಥ ಆಗುತ್ತಲ್ವಾ? ವೆರಿ ಗುಡ್. ಅಂದರೆ ಎಲ್ಲರಿಗಿಂತ ಕೆಳಗಿನ ಮಟ್ಟ ಅಂತ. ಯಾಕಂದರೆ ವರ್ಣ ಸಿಸ್ಟಮಲ್ಲಿ, ಹಿಂದೂ ಧರ್ಮದ ವರ್ಣ ಸಿಸ್ಟಮಲ್ಲಿ ಏನು ಮಾಡಿದ್ದಾರೆ ಅಂದರೆ, ಮೊದಲನೇದಾಗಿ ನಾವು ಏನು ಕಾಣ್ತೀವಿ ಅಂದರೆ ಬ್ರಾಹ್ಮಿಣ್ಸ್ ಕಾಣ್ತೀವಿ, ಹೌದಲ್ವಾ? ಏನಂತೀರ ತಾವುಗಳು, ಏನು ಬ್ರಾಹ್ಮಿಣ್ಸು, ಕ್ಷತ್ರಿಯಾಸು, ವೈಶ್ಯಾಸು, ಶೂದ್ರಾಸು, ಈ ರೀತಿಯಾಗಿ 4 ಭೇದಗಳನ್ನು ಕಾಣ್ತೀವಿ ಯಾವುದು ವರ್ಣ ಸಿಸ್ಟಮಲ್ಲಿ. ಇದು ಈ ಒಂದು ಪದ್ಯ ನಮಗೆ 5ನೇ ಭೇದ ಸಿಸ್ಟಮನ್ನು ತೋರಿಸುತ್ತೆ. ಅದು ಯಾವುದು ಅಂತ ಹೇಳಿದರೆ ಪಂಚಮಾಸ್ ಅಂತ ನೆನ್ಪಿಟ್ಕೊಳ್ಳಿ, ಆಯಿತಾ? ನೋಡಿ, ಹರ್ ಸೆಲ್ಫ್ ಎ ದಲಿತ್ ದ ಪೊಯೆಟಸಸ್ ಲೀಸ್ಟ್ ದೇರ್ ಅಗೋನಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಎಗೋನಿ ಅಂತ ಹೇಳಿದರೆ ಫಿಸಿಕಲಿ ಪೇನ್ ಅಂತ ನೆನ್ಪಿಟ್ಕೊಳ್ಳಿ. ಬರೇ ಫಿಸಿಕಲ್ ಅಲ್ಲ, ಮೆಂಟಲಿ ಹ್ಯಾರಾಸ್ಮೆಂಟನ್ನು ನೀಡುವಂಥದ್ದು. ಅಂದರೆ ಆತ್ಮಹತ್ಯೆನೇ ಮಾಡ್ಕೋಬೇಕು ಈ ರೀತಿಯಾಗಿ. ಯಾಕಂದರೆ ಸಮಾಜದಲ್ಲಿ ನೀವೇ ಇಮ್ಯಾಜಿನ್ ಮಾಡಿ, ನೀವು ನನ್ನ ತರಗತಿಯ ವಿದ್ಯಾರ್ಥಿಯಾಗಿದ್ದೀರಾ, ನೀವು ನೀರು ಕೇಳಿದಾಗೆಲ್ಲ ನಾನು ಮೇಲಿಂದ ನಿಮಗೆ ನೀರು ಸಿರುತ್ತಾ ಇದ್ದರೆ ಅದು ಎಷ್ಟು ಅವಮಾನ ಅಲ್ವಾ? ದಿ ವಾಟರ್ ಬಾಡೀಸ್ ನೋಡಿ, ಲೈಕ್ ವೆಲ್ ಆರ್ ದ ಪಾಂಡ್ ವರ್ ಮೆಂಟ್ ಫಾರ್ ಅಪ್ಪರ್ ಕ್ಯಾಸ್ಟ್ ಪೀಪಲ್. ಈ ಒಂದು ಪದ್ಯ ನಮಗೆ ಅಪ್ಪರ್ ಕ್ಯಾಸ್ಟ್ ಹಾಗೂ ಲೋವರ್ ಕ್ಯಾಸ್ಟ್ ಬಗ್ಗೆ ಒಂದು ಇನ್ಫಾರ್ಮೇಷನನ್ನು ನೀಡ್ತಾ ಇದೆ, ಆಯಿತಾ? ಅಪ್ಪರ್ ಕ್ಯಾಸ್ಟ್ನವರಿಗೆ ಒಂದು ರೀತಿ, ಲೋವರ್ ಕ್ಯಾಸ್ಟಿಗೆ ಒಂದು ರೀತಿ. ಯಾಕೆ ಇದು ಭೇದ ಭಾವ ಅಂತ, ವೈ ದಿಸ್ ಭೇದ ಭಾವ ಅಂದರೆ ಇಂಗ್ಲೀಷಲ್ಲಿ ವೈ ದಿಸ್ ಡಿಸ್ಕ್ರಿಮಿನೇಷನ್ ಅಂತ ಕರಿತೀವಿ. ವಿಡಿಯೋ ಲೆಂತಿ ಆಗ್ಬೋದು, ಬೇಜಾರಾಗ್ಬಿಡಿ ಮೈ ಡಿಯರ್ ಚಿಲ್ಡ್ರನ್, ಆಯಿತಾ? ವಾಟ್ ಎವರ್ ದೇ ಆಸ್ಕ್ ಎನಿ ಕ್ವಶನ್, ಸಿ ದರ್ ಐ ವಿಲ್ ಗಿವ್ ಯು 3 ಕ್ವಶನ್ಸ್. ಯಾವುದು? ಹೌ ಡಸ್ ದ ಪೋಯಮ್ ಡೆಮಾನ್ಸ್ಟ್ರೇಟ್ ದಿ ಡಿಸ್ಕ್ರಿಮಿನೇಷನ್ ಇನ್ ಸೊಸೈಟಿ ಯೂಸಿಂಗ್ ವಾಟರ್ ಆ್ಯಸ್ ಎ ಸಿಂಬಲ್. ಇಲ್ಲಿ ನೀರನ್ನು ಬಳಸಿಬಿಟ್ಟು, ನೀರನ್ನು ಒಂದು ವಾಹನವಾಗಿ, ನೀರಿನ ಒಂದು ಸಿಂಬಲ್ ಆಗಿ ಬಳಸಿಬಿಟ್ಟು ಸಮಾಜದಲ್ಲಿ ಏನನ್ನು ಮಾಡ್ತಾ ಇದ್ದಾರೆ ಅಂದರೆ ಡಿಸ್ಕ್ರಿಮಿನೇಷನನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಇದೇ ಉತ್ತರವನ್ನು ಬರೀಬೇಕು. ಇನ್ನೊಂದು ಕ್ವಶನ್ ಹೇಳ್ತೀನಿ ಕೇಳಿ. ವಾಟರ್ ನೋಸ್ ದಿ ಜನ್ರೇಷನ್ ಆಫ್ ಓಲ್ಡ್ ಸ್ಟ್ರೈಫ್. ನೀರಿಗೆ ಪ್ರತಿಯೊಂದು ಯುಗಗಳ ಜನ್ರೇಷನಿನ ಜಗಳಗಳು ಗೊತ್ತು, ಯಾಕಂದರೆ ವಾಟರೇ ವಿಟ್ನೆಸ್ಸು. ಇದರ ಬಗ್ಗೆ ಡಿಸ್ಕಸ್ ವಿತ್ ದಿ ರೆಫರೆನ್ಸ್ ಫ್ರಮ್ ದ ಪೋಯಮ್ ವಾಟರ್ ಅಂತ ಕೇಳಿದರೆ ಇದೇ ಉತ್ತರವನ್ನು ಬರೀಬೇಕು. ಪ್ರೀತಿಯ ವಿದ್ಯಾರ್ಥಿಗಳೇ, ಏನೇ ಕ್ವಶನ್ ಕೇಳಿ ವಾಟರ್ ಪೋಯಮಿಂದ ಇದೇ ಉತ್ತರವನ್ನು ಬರೀರಿ ಸರ್. 4ಕ್ಕೆ 4 ಮಾರ್ಕ್ಸು ಫಿಕ್ಸು, ಆಯಿತಾ? ಬನ್ನಿ, ಈಗ ನಾನು ನಿಮಗೆ ಹೇಳಿದೆ ದಿಸ್ ಪೊಯಮ್ ಸ್ಪೀಕ್ಸ್ ಅಬೌಟ್ ಅಪ್ಪರ್ ಕ್ಯಾಸ್ಟ್ ಆ್ಯಂಡ್ ಲೋವರ್ ಕ್ಯಾಸ್ಟ್ ಅಂತ. ನೋಡಿ ಕೆಳಗಡೆ, ಎ ಪಂಚಮ ವೇಟೆಡ್ ಅಟ್ ದಿ ವೆಲ್ ವಿತ್ ಎಂಟಿ ಪಾಟ್ ಹೋಲ್ ಡೇ. ಈ 5ನೆಯ ವರ್ಣ ಸಿಸ್ಟಮ್ ಇದೆ ಅಲ್ವಾ, ಪಂಚಮಾಸ್ ಅಂತ. ಇವರು ಪಾಪ ಬೋರ್ವೆಲ್ ಹತ್ರ ಬಂದು ಅಥವಾ ಟ್ಯಾಂಕ್ ಹತ್ರ ಬಂದು ನೀರಿನ ಇಡೀ ದಿನ ಕಾಯಬೇಕಾಗಿತ್ತು. ಇದಕ್ಕೆ ದಿ ಪಂಚಮ ವೇಟೆಡ್ ಅಟ್ ದ ವೆಲ್ ವಿತ್ ಎಂಟಿ ಪಾಟ್ ಹೋಲ್ ಡೇ. ಇಡೀ ದಿನ ಸರ್, ಒಂದು ಕೊಡ ನೀರಿಗಾಗಿ. ಯಾಕೆ ಗೊತ್ತಾ? ಫಸ್ಟು ಸಮಾಜದಲ್ಲಿ ಹೆಂಗಿತ್ತು ಅಂದರೆ, ಫಸ್ಟು ಬಂದು ಅಪ್ಪರ್ ಕ್ಯಾಸ್ಟ್ ಪೀಪಲ್ ನೀರನ್ನು ಎಲ್ಲ ತೆಗೆದುಕೊಂಡು ಹೋಗಬೇಕಾಗಿತ್ತು. ಆ ನಂತರದಲ್ಲಿ ದಲಿತ್ ಪೀಪಲ್ ಅದು ಮುಟ್ಟಂಗಿರಲಿಲ್ಲ, ನಲ್ಲಿನೂ ಕೂಡ ಮುಟ್ಟಂಗಿಲ್ಲ, ಆ ನೀರನ್ನು ಕೂಡ ಮುಟ್ಟಂಗಿಲ್ಲ. ಏನು ಮಾಡಬೇಕಿತ್ತು ಗೊತ್ತಾ? ಆಯಿತಾ? ಹೌ ದೇ ಯೂಸ್ ಟು ಗೆಟ್ ವಾಟರ್ ವೆನ್ ಎ ಶೂದ್ರ ಪೋರ್ಡ್ ವಾಟರ್ ಹಿ ಸ್ಪ್ರಿಂಕಲ್ಡ್ ಇಟ್ ಆನ್ ದಿ ವಾಡಾ ಗರ್ಲ್ ಆರ್ ಟಚ್ಡ್ ಹರ್ ಅಂತ. ನೋಡಿ, ಇದನ್ನು ನಾವು ಪಾಪ ದೇವರು ಎಲ್ಲರಿಗೂ ಕೂಡ ನೋಡಿ, ಇದನ್ನು ನಾವು ಏನಂತೀರ ಸರ್, ಹ್ಯುಮಿಲಿಯೇಷನ್ ಅಂತ ಕರಿತೀವಿ. ನಿಮ್ಮ ಪದ್ಯದಲ್ಲಿದೆ ನೋಡ್ಕೊಳ್ಳಿ ಬೇಕಾರೆ. ಹ್ಯುಮಿಲಿಯೇಷನ್ ಅಂದರೆ ಅವಮಾನ. ಒಂದು ದಲಿತರ ಮನೆಯ ಹುಡುಗಿ ನೀರಿಗಾಗಿ ಹೋದಾಗ ಇಡೀ ದಿನ ಕಾದು ಯಾವ ರೀತಿಯಾಗಿ ನೀರು ತರಬೇಕಿತ್ತು ಗೊತ್ತಾ? ಶೂದ್ರ 4ನೆಯ ಸಿಸ್ಟಮ್ನವನು ಬಂದು, ಆಯಿತಾ? ನೋಡಿ, ಫಸ್ಟು ಕೆಟಗರಿ, ಸೆಕೆಂಡು, ಥರ್ಡು, 4th ಕೆಟಗರಿನವನು ಬಂದು 5th ಕೆಟಗರಿನವರಿಗೆ ನೀರನ್ನು ಮೇಲಿಂದ ಸುರಿತಾ ಇದ್ದ ಸಿಸ್ಟಮ್, ಕ್ಯಾಸ್ಟ್ ಸಿಸ್ಟಮ್ ಈ ರೀತಿಯಾಗಿತ್ತು. ಸುರಿದಾಗ ಅವಳ ದೇಹಕ್ಕೆಲ್ಲ ನೀರು ಸ್ಪ್ರಿಂಕಲ್ಡ್ ಅಂದರೆ ಚಿಂಬಿಸ್ತಾ ಇತ್ತು. ಇದರ ಅರ್ಥವೇನು ಅಂತ ಹೇಳಿದರೆ, ಪೀಪಲ್ ಯೂಸ್ ಟು ಗೆಟ್ ಹ್ಯುಮಿಲಿಯೇಟ್ ದೀಸ್ ವಾಡಾ ಗರ್ಲ್ಸ್ ಅಂತ. ಶಿ ಫೆಲ್ಟ್ ಹ್ಯುಮಿಲಿಯೇಟೆಡ್, ಶಿ ವಾಸ್ ಹೆಲ್ಪ್ಲೆಸ್. ಏನು ಮಾಡೋಂಗಿಲ್ಲ, ಇಲ್ಲಾಂದರೆ ನೀರು ಸಿಗಲ್ಲ. ಹೀಗೆ ಶಿ ವಾಸ್ ಹೆಲ್ಪ್ಲೆಸ್, ಶಿ ಕುಡ್ ನಾಟ್ ರೆಸಿಸ್ಟ್, ಆಯಿತಾ? ಅದರ ವಿರುದ್ಧವಾಗಿ ಹೋರಾಟನೂ ಮಾಡೋಂಗಿಲ್ಲ, ಯಾಕೆಂದರೆ ಸುಟ್ಟಾಕ್ತಾಯಿದ್ರು ಅವರನ್ನು. ನಿಮ್ಮ ಮುಂದಿದೆ, ಬಟ್ ಕೀಪ್ ಕ್ವೈಟ್ ಫಾರ್ ದ ಸೇಕ್ ಆಫ್ ವಾಟರ್. ನೀರಿಗಾಗಿ ಏನು ಮಾಡಿದರೂ ಕೂಡ ಜನ ಅವರಿಗೆ, ಆಯಿತಾ? ನೀರಿಗಾಗಿ ಇಡೀ ದಿನ ನಿಂತರೂ ಕೂಡ ಅವಮಾನ
ಸಹಿಸ್ಕೊಂಡು ಮನೆಗೆ ನೀರನ್ನು ತರ್ತಾಯಿದ್ರು. ಆಫ್ ದ ವಾಡ ವೇಟೆಡ್ ವಿತ್ ಥ್ರಸ್ಟ್ ದ ಹೋಲ್ ಡೇ ಫಾರ್ ಎ ಗ್ಲಾಸ್ ಆಫ್ ವಾಟರ್. ಕೆಲವೊಮ್ಮೆ ಪರಿಸ್ಥಿತಿ ನೀವೇ ಇಮ್ಯಾಜಿನ್ ಮಾಡಿ, ಇಡೀ ದಿನಕ್ಕೆ ಒಂದು ಕೊಡ ನೀರು ಸಿಗ್ತಾಯಿದ್ರೆ ಮನೆಯ ಮಕ್ಕಳು ಯಾವ ರೀತಿಯಾಗಿ ನೀರು ದಿಸ್ ಈಸ್ ಅ ಬೇಸಿಕ್ ನೆಸೆಸಿಟಿ ಸರ್. ಒಂದು ಟಾಯ್ಲೆಟಿಗೆ ಹೋದಾಗ ಅರ್ಧ ಬಕೆಟ್ ನೀರು ಸೋದು ಬಿಡ್ತೀವಿ, ಹೌದಲ್ವಾ? ಕೂತ್ಕೊಂಡ್ರೆ ನಾವು ಊಟ ಮಾಡೋ ಸಮಯದಲ್ಲಿ ಮಧ್ಯದಲ್ಲಿ ಒಂದು ಲೋಟ, ಊಟ ಆದಮೇಲೆ ಒಂದು ಲೋಟ. ಪಾಪ ಈ ಜನಕ್ಕೆ ನೀರೇ ಕೊಡ್ತಾ ಇರಲಿಲ್ಲ ಸರ್. ನೋಡಿ, ಆಫ್ ದ ವಾಡ ವೇಟೆಡ್ ವಿತ್ ಥ್ರಸ್ಟ್ ಅಂದರೆ ಬಾಯಾರಿಕೆ ಆಗಿ ಇಡೀ ದಿನ ಪಾಪ ಒಂದು ಲೋಟ ನೀರು ಕೂಡ ಸಿಗ್ತಾ ಇರಲಿಲ್ಲ. ಯಾಕಂದರೆ ನೀರು ಅವರಾಗೆ ಹೋಗಿ ನೀರನ್ನು ತರುವ ಹಾಗಿರಲಿಲ್ಲ. ಅದನ್ನು ನಾವು ಫೆಚ್ ಅಂತ ಕರಿತೀವಿ, FETCH. ದೇ ವೇಟೆಡ್ ಫಾರ್ ವೀಕ್ಲಿ ಬಾತ್ ಇಫ್ ಎ ವಾಂಡರಸ್ ಫೆಸ್ಟಿವಲ್ ಅಂತ. ನೋಡಿ, ವಾಂಡರಸ್ ಪಾಪ ನಾವು ದಿನನಿತ್ಯ ಸ್ನಾನ ಮಾಡ್ತೀವಿ. ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಮತ್ತೆ ಟಯರ್ಡ್ ಆಗಿದ್ದೀವಿ ಅಂತ ಸಂಜೆ ಸ್ನಾನ ಮಾಡ್ತೀವಿ. ದ ಲಕ್ಸುರಿಯಸ್ ಬಾತ್ ವಿ ಯೂಸ್ ಟು ಟೇಕ್ ಆ್ಯಸ್ ಎ ಅಪ್ಪರ್ ಕ್ಯಾಸ್ಟ್ ಪೀಪಲ್. ನಾವು ಬ್ರಾಹ್ಮಿಣ್ಸು, ನಾವು ಕ್ಷತ್ರಿಯಾಸು, ನಾವು ಶೂದ್ರಾಸು, ನಾವು ಯಾವುದಂತೀರ ವೈಶ್ಯಾಸು, ನಾವು ಮುಸ್ಲಿಮ್ಸು, ನಾವು ಕ್ರಿಶ್ಚಿಯನ್ಸು, ಎಲ್ಲರೂ ಕೂಡ ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದರೆ ದಿನನಿತ್ಯ 2 ಸಲ ಸ್ನಾನ ಮಾಡ್ಕೊಂಡು ಮಜ್ಜಾ ಮಾಡ್ತಾಯಿದ್ದೀವಿ, ಲಕ್ಸುರಿಯಸ್ ಬಾತ್. ಬಟ್ ದೀಸ್ ಪಂಚಮಾಸ್ ದೇ ಆರ್ ಸಫರಿಂಗ್ ಎ ಲಾಟ್, ದೇ ಆರ್ ವೇಟಿಂಗ್ ಫಾರ್ ವಾಟರ್. ಇನ್ನೇ ನೋಡಿ, ವೀಕ್ಲಿ ಬಾತ್ ಅಂದರೆ ವಾರಕ್ಕೊಮ್ಮೆ ಸ್ನಾನ, ಅದು ನೀರು ಸಿಕ್ಕರೆ ಸ್ನಾನ. ಅದನ್ನು ಅವರು ವಂಡರಸ್ ಫೆಸ್ಟಿವಲ್, ಹಬ್ಬದ ದಿನ ರೀತಿ ಅಯ್ಯೋ ದೇವರೇ ನೀರು ಸಿಗ್ತಲ್ಲ ಅಂತ ಸ್ನಾನ ಮಾಡ್ತಾಯಿದ್ರು. ಬಟ್ ದ ವಿಲೇಜ್ ಬ್ಯಾತ್ಡ್ ಲಕ್ಸುರಿಯಸ್ಲಿ ಟ್ವೈಸ್ ಎ ಡೇ. ಆದರೆ ಬೇರೆಯವರೆಲ್ಲ ದಿನಕ್ಕೆ 2 ಸಲ ಸ್ನಾನ ಮಾಡ್ತಾಯಿದ್ರೆ ಹೌದಾ, ಇಂತಹ ಪರಿಸ್ಥಿತಿ ಅವರಿಗೆ ಇತ್ತು ಸರ್. ಆದರೆ ಇದೇ ವಾಡಗರ್ಲು ದೇ ವಾಕ್ಡ್ ಫಾರ್ ಮೈಲ್ಸ್ ವಿತ್ ಹೆವಿ ಪಾಟ್ಸ್ ಆನ್ ದರ್ ಹೆಡ್, ಟಿಯರ್ಸ್ ವರ್ ಶೆಡ್ ಫಾರ್ ಜನ್ರೇಷನ್ ಅಂತ. ಆ ನೀರಿಗಾಗಿ, ಒಂದು ಕೊಡ ನೀರಿಗಾಗಿ ಎಷ್ಟೋ ಮೈಲಿಗಳು, 10 ಮೈಲಿ 5 ಮೈಲಿ ಎಲ್ಲ ನೆಡ್ಕೊಂಡು ಹೋಗಿ ಪಾಪ ದೋಸ್ ಪಂಚಮಾಸ್, ದೋಸ್ ವಾಡಾ ಗರ್ಲ್ಸ್ ದೇ ಯೂಸ್ ಟು ಫೆಚ್ ವಾಟರ್. ಆಯಿತಾ? ಆ ಮನೆ ಯಾಕೆ ಸರ್ ಇದು ಬರೇ ಗರ್ಲ್ ಅಂತ ಹೇಳ್ತಿದ್ದೀರಾ, ಗಂಡು ಮಕ್ಕಳು ಹೋಗ್ತಿರ್ಲಿಲ್ವಾ ನೀರು ತರೋಕ್ಕೆ ಅಂತ? ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, 99% ಮನೆಯ ಎಲ್ಲ ಕೆಲಸವನ್ನು ನಿರ್ವಹಿಸುವಂಥವಳು ಅದು ಹೆಣ್ಣಾಗಿರ್ತಾಳೆ. ಹೆಣ್ಣಿಗೆ ನೀರಿನ ಮಹತ್ವ ಬಹಳ ಚೆನ್ನಾಗಿ ಗೊತ್ತು ಅಂತ 1ನೇ ಶಿವ ಪಾಠದಲ್ಲೂ ನಾವು ಓದಿದ್ವಿ. ವುಮೆನ್ ನೋಸ್ ದಿ ರಿಯಲ್ ವ್ಯಾಲ್ಯೂ ಆಫ್ ಫಾರೆಸ್ಟ್, ವುಮೆನ್ ನೋಸ್ ದಿ ರಿಯಲ್ ವ್ಯಾಲ್ಯೂ ಆಫ್ ಫಾರೆಸ್ಟ್ ಗಿವ್ಸ್ ಅಸ್ ವಾಟರ್ ಪ್ಯೂರ್ ಏರ್ ಅಂತ ಇದೆ ಅಲ್ವಾ? ವಾಟರ್ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಬ್ಲಡ್ ನೋಡಿ ಸರ್, ಬ್ಲಡ್ ಫ್ಲೋಡ್ ಇನ್ ಸ್ಟ್ರೀಮ್ಸ್ ಫಾರ್ ದಿ ಸೇಕ್ ಆಫ್ ವಾಟರ್. ರಕ್ತಗಳೇ ಹರಿದು ಹೋದವು ನೀರಿಗಾಗಿ ಅಂತ. ಅಂದರೆ ಎಷ್ಟೋ ಕಡೆ ಜಗಳಗಳಾದವು ನೀರಿಗಾಗಿ. ನಮ್ಮಂಥವ್ರು ಇರ್ತಾರಲ್ವ, ನಿಮ್ಮಂಥವ್ರು ಇರ್ತಾರಲ್ವ, ಯಾಕಯ್ಯ ನೀರು ಕೊಡಲ್ಲ, ದಲಿತ ನಾವು, ನೀವೇನು ಮನುಷ್ಯರಲ್ವಾ, ನಾವು ಮನುಷ್ಯರೇ, ನಮ್ಮ ರಕ್ತ ಕೆಂಪುದು, ನಿಮ್ಮ ರಕ್ತ ಕೆಂಪುದು, ಯಾಕೆ ಭೇದ ಭಾವವನ್ನು ಮಾಡ್ತೀರ ಅಂತ ಬಂದವರಿಗೆ, ರೆಸಿಸ್ಟ್ ಮಾಡಿದವರಿಗೆ, ಹೋರಾಟ ಮಾಡಿದವರಿಗೆ ಕೊಂದು ಹಾಕಿದರು. ಬ್ಲಡ್ ಫ್ಲೋಡ್ ಇನ್ ದ ಸ್ಟ್ರೀಮ್ಸ್ ಫಾರ್ ದಿ ಸೇಕ್ ಆಫ್ ವಾಟರ್ ಯೆಟ್ ದೇ ಕುಡ್ ನಾಟ್ ಗೆಟ್ ಇಟ್ ಲಾಫುಲಿ. ಆದರೂ ಕೂಡ ಗೌರ್ಮೆಂಟು, ಸರ್ಕಾರದ ವತಿಯಿಂದನೂ ಸಿಗಲಿಲ್ಲ, ಎಲ್ಲೂ ಕೂಡ ಸಿಗಲಿಲ್ಲ ಸರ್. ಆದರೆ ನಮಗೆಲ್ಲ ದೆಮ್ ವಾಟರ್ ಈಸ್ ನಾಟ್ ಫಾರ್ H2O. ಅವರಿಗೆ ನೀರೇ ಜೀವ ಸರ್. ಆದರೆ ನಮಗೆ ನೀರು ಒಂದು H2O ಆಗಿ ನಾವು ಯೂಸ್ ಮಾಡ್ತಾಯಿದ್ದೀವಿ. ಇಟ್ ಈಸ್ ಎ ಮೈಟಿ ಮೂಮೆಂಟ್. ಒಂದು ದೊಡ್ಡ ಕ್ರಾಂತಿನೇ ಆಗೋಯಿತು. ಆದರೆ ಎಲ್ಲ ಯಾರಿಗಾಗಿ ಕ್ರಾಂತಿ ನಡೀತು ಸರ್ ಅಂತ ಹೇಳಿದರೆ, ಈ ಬರೇ ನೀರಿಗಾಗಿ ಶತಮಾನಗಳಿಂದ ಜಗಳಗಳು ಆಗ್ತಾಯಿದ್ದಾವೆ. ಈ ಒಂದು ಜೀಸಸ್ ಕ್ರಿಸ್ಟ್ ಏನು ಮಾಡ್ತಾರೆ ಅಂದರೆ, ಒಬ್ಬ ನೋಡಿ ಜೀಸಸ್ ಕ್ರಿಸ್ಟ್ ಹಿ ಬಿಲಾಂಗ್ಸ್ ಟು ಸುಪೀರಿಯರ್ ಫ್ಯಾಮಿಲಿ. ಒಂದು ಉನ್ನತ ವರ್ಗದಲ್ಲಿ ಹುಟ್ಟಿದವರು ಜೀಸಸ್ಸು ಕ್ರಿಶ್ಚಿಯಾನಿಟಿ ಧರ್ಮದ ಒಬ್ಬ ಪ್ರವಾದಿ. ಎಲ್ಲಿ ಹುಟ್ಟಿದ್ದು ಅಂತ ಹೇಳಿದರೆ ಜಿಯೋ ಫ್ಯಾಮಿಲಿನಲ್ಲಿ ಉನ್ನತ ಆಯಿತಾ. ಅವರು ಕೂಡ ಒಂದಿನ ಬಾಯಾರಿಕೆ ಆದಾಗ ಹಿ ಡಿಡ್ ನಾಟ್ ಹೆಸಿಟೇಟ್ ಟು ಆಸ್ಕ್ ವಾಟರ್ ಫ್ರಮ್ ಸಮೇರಿಯನ್ ವುಮೆನ್. ಅಂದರೆ ಇದರ ಅರ್ಥವೇನು ಅಂದರೆ, ಅಪ್ಪರ್ ಕ್ಯಾಸ್ಟ್ ಆಗಿರ್ಬೋದು, ಲೋವರ್ ಕ್ಯಾಸ್ಟ್ ಆಗಿರ್ಬೋದು, ದಲಿತ ಆಗಿರ್ಬೋದು, ಪಂಚಮಾಸ್ ಆಗಿರ್ಬೋದು, ಕ್ಷತ್ರಿಯಸ್ ಆಗಿರ್ಬೋದು, 2A 2B AC EC ಯಾವ OBC ಎಲ್ಲರಿಗೂ ಕೂಡ ನೀರು ಅನ್ನೋದು ಅವಶ್ಯಕತೆ ಇದೆ ಸರ್. ಈವನ್ ಟುಡೇ ಎ ಗ್ಲಾಸ್ ಆಫ್ ವಾಟರ್ ರಿಮೈಂಡ್ಸ್ ಸೋ ಮೆನಿ ಬ್ಯಾಟಲ್ಸ್ ಆ್ಯಂಡ್ ಸ್ಟ್ರಗಲ್ಸ್ ಫಾಟ್. ಎಂಥ ಮಾತನ್ನು ಹೇಳ್ತಾ ನೋಡಿ ಚಲಪಿಲಿ ಸ್ವರೂಪರಾಣಿ. ಇವತ್ತು ಕೂಡ ನಾನು ನೀರನ್ನು ನೋಡಿದರೆ ನೆನೆಸ್ಕೊಂತೀನಿ ಸರ್. ಏನನ್ನು ನೆನೆಸ್ಕೊಂತೀನಿ? ಇಟ್ ರಿಮೈಂಡ್ಸ್ ಸೋ ಮೆನಿ ಬ್ಯಾಟಲ್ಸ್. ಯುದ್ಧಗಳೇ ನಡೆದು ಹೋದವು. ಆ್ಯಂಡ್ ಸ್ಟ್ರಗಲ್ಸ್ ಫಾಟ್ ಅಂತ ಹೇಳ್ತಾಳೆ. ಇಟ್ ರಿಮೈಂಡ್ಸ್ ಕರ್ಮಚೇದು ಸುವರ್ಥಮ್ಮ. ಒಂದು ಕಥೆಯನ್ನು ಹೇಳ್ತಾಳೆ ಈ ಒಂದು ಪಾಠದಲ್ಲಿ, ಈ ಒಂದು ಪದ್ಯದಲ್ಲಿ. ಏನು ಅಂದರೆ, ಕರ್ಮಚೇದು ಅನ್ನುವಂಥದ್ದು ಹಳ್ಳಿಯ ಹೆಸರು, ಸುವರ್ಥಮ್ಮ ಅನ್ನುವಂಥದ್ದು ಒಂದು ಲೇಡಿಯ ಹೆಸರು. ಅವಳೇನು ಮಾಡ್ತಾಳೆ ಅಂದರೆ, ಈ 2 ಯಂಗ್ ಬಾಯ್ಸ್ ದೇವರ್ ಕ್ಲೀನಿಂಗ್ ಡರ್ಟಿ ಬಕೆಟ್ಸ್. ಈ ಅಪ್ಪರ್ ಕ್ಯಾಸ್ಟ್ನವರು 2 ಮಕ್ಕಳು ಏನು ಮಾಡ್ತಾರೆ ಅಂದರೆ, ಡರ್ಟಿ ಬಕೆಟ್ಸ್ಗಳನ್ನು ಟ್ಯಾಂಕಲ್ಲಿ ಕ್ಲೀನ್ ಮಾಡ್ತಾ ಇರ್ತಾರೆ ಆಯಿತಾ, ನಲ್ಲಿ ಓಪನ್ ಮಾಡ್ಕೊಂಡು. ಆ ಸಮಯದಲ್ಲಿ ಸೇಮ್ ಟೈಮ್ ಎ ಯಂಗ್ ಬಾಯ್ ಕೇಮ್. ಆ ಸಮಯದಲ್ಲಿ ಒಬ್ಬ ಬಾಲಕ ಬಂದಿರ್ತಾನೆ, ದಲಿತ ಬಾಯ್ ಬಂದು ಹೇಳ್ತಾನೆ, ಸರ್ ಕುಡಿಯೋಕ್ಕೆ ನೀರು ಕೊಡಲ್ಲ, ಆ ನೀರನ್ನು ವೇಸ್ಟ್ ಮಾಡ್ತಾ ಇದ್ದೀರಲ್ಲ ಅಂತ ಆಯಿತಾ. ಅವನು ಅಪೋಸ್ ಮಾಡಿದ್ದಕ್ಕಾಗಿ ಅವನು ಹೊಡಿಲಿಕ್ಕೆ ಹೋಗಿರ್ತಾರೆ 2 ಯಂಗ್ ಬಾಯ್ಸ್ ಹೂ ಬಿಲಾಂಗ್ಸ್ ಟು ಅಪ್ಪರ್ ಕ್ಯಾಸ್ಟ್. ಸೇಮ್ ಟೈಮ್ ಸುವರ್ಥಮ್ಮ ಅಲ್ಲಿ ಎಂಟ್ರಿ ಹೊಡಿತಾಳೆ.
ಏನು ಮಾಡ್ತಾಳೆ ಅಂದರೆ ಇನ್ ಹರ್ ಡಿಫೆನ್ಸ್ ಶಿ ಲಿಫ್ಟೆಡ್ ದ ವೆಸಲ್, ಒಂದು ಕೊಡ ಎತ್ತಿಬಿಟ್ಟು ಹಂಗೆ ಪಾತ್ರೆ ಡನ್ ಅಂತ ಇಬ್ಬರಿಗೂ ಕೂಡ ಹೊಡಿತಾಳೆ. ಯಾರಿಗೆ? ಅಪ್ಪರ್ ಕ್ಯಾಸ್ಟ್ನವರಿಗೆ. ಅವಾಗ ಏನಾಗುತ್ತೆ ಗೊತ್ತಾ? ಇಟ್ ರಿಮೈಂಡ್ಸ್ ದಿ ಮಹದ್ ಸ್ಟ್ರಗಲ್ ಫಾರ್ ದಲಿತ್ ರೈಟ್ ಫಾರ್ ದಿ ವಾಟರ್ ನಿಯರ್ ದಿ ಚಾದರ್ ಟ್ಯಾಂಕ್. ಅವಾಗ ಏನಾಗುತ್ತೆ ಅಂದರೆ ಇಡೀ ಆ ವಿಲೇಜನ್ನೇ ಸುಟ್ಟಾಕ್ಬಿಡ್ತಾವ್ರೆ. ಅರ್ಥ ಆಗತ್ತಾ? ಇಮ್ಯಾಜಿನ್ ಯುವರ್ ಸೆಲ್ಫ್ ಮೈ ಡಿಯರ್ ಚಿಲ್ಡ್ರನ್. ನೀರಿಗಾಗಿ ಇಡೀ ನಮ್ಮ ಜಾತಿನವ್ರಿಗೆ ಹೊಡೆದ್ರೆ ನೀವು ಅಪ್ಪರ್ ಕ್ಯಾಸ್ಟ್ನವರಿಗೆ ದಲಿತ್ನವನು ಕೈ ಮಾಡಿದ್ನಾ ಅಂತ ಹೇಳ್ಬಿಟ್ಟು ಇಡೀ ವಿಲೇಜೇ ಸುಟ್ಟಾಕ್ಬಿಡ್ತಾರೆ. ಭಾಳ ಜನ ಸತ್ತೋಗ್ಬಿಡ್ತಾರೆ. ಅದಾದಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೂಡ ಆ ಸಮಯದಲ್ಲಿ ಅವ್ರಿಗೂ ಕೂಡ ಹೀಗೆ ಆಗ್ತಾ ಇರುತ್ತೆ. ಬಿಕಾಸ್ ಹಿ ಬಿಲಾಂಗ್ಸ್ ಟು ದಲಿತ್ ಫ್ಯಾಮಿಲಿ. ಮುಂಬೈನಲ್ಲಿ ಚಾದರ್ ಟ್ಯಾಂಕ್ ನಿಯರಲ್ಲಿ ಒಂದು ಮೆರವಣಿಗೆಯನ್ನು ಮಾಡ್ತಾರೆ, ಮಹದ್ ಸ್ಟ್ರಗಲನ್ನು ಅದು ಅವರು ಲೀಡ್ ಮಾಡ್ತಾರೆ. ಆದರೂ ಕೂಡ ಅಲ್ಲೂ ಕೂಡ ಏನೂ ಸಿಗಲ್ಲ ಸರ್. ಇಟ್ ಬ್ರಿಂಗ್ಸ್ ಬಿಫೋರ್ ಐಸ್ ದಿ ಹಾರಿಬಲ್ ಸ್ಟ್ರಗಲ್ ಆಫ್ ಮಲಾಪೆಲೆ ಬರ್ನ್ಟ್ ಇಂಟು ಆ್ಯಶಸ್. ಈ ಇಡೀ ಹಳ್ಳಿಯನ್ನೇ ಸುಟ್ಟಾಕ್ಬಿಡ್ತಾರೆ ಯಾರೋ ಅಪ್ಪರ್ ಕ್ಯಾಸ್ಟ್ನವರು. ಆಯಿತಾ? ಮಲಾಪೆಲೆ ಅನ್ನುವಂಥದ್ದು ಹಳ್ಳಿಯ ಹೆಸರು. ವಾಟರ್ ಈಸ್ ಎ ವಿಟ್ನೆಸ್ ಫಾರ್ ಸೆಂಚುರೀಸ್ ಆಫ್ ಇಂಜಸ್ಟಿಸ್ ನಡೀತಾ ಇದೆಯಲ್ವ ಸಮಾಜದಲ್ಲಿ. ಏನಿಲ್ಲ, ಜಸ್ಟಿಸೇ ಇಲ್ಲ, ನ್ಯಾಯ ಇಲ್ಲ ಸರ್. ಈ ದೊಡ್ಡವರು ಇದ್ದಾರಲ್ವ, ನಮ್ಮನ್ನೆಲ್ಲ ಆಳ್ತಾ ಇದ್ದಾರೆ, ನಮ್ಮನ್ನೆಲ್ಲ ಬೂಟ್ ಕಾಲಿಗೆ ಸಮ ಅನ್ಕೊಂಬಿಟ್ಟಿದ್ದಾರೆ. ಯಾಕಂದರೆ ತಲೆ ತಗ್ಗಿಸಿ ವರ್ಕ್ ಮಾಡ್ತೀವಲ್ವ, ಹಾಗೆ ಸಮಾಜದಲ್ಲಿ ದಲಿತ್ನವರೆಲ್ಲ ತಲೆ ತಗ್ಗಿಸಿ ನಾವು ಶೂದ್ರಾಸು, ನಾವು ದಲಿತು, ನಾವು ಪಂಚಮಾಸ್ ಅಂತ ತಲೆ ತಗ್ಗಿಸಿದ್ದಕ್ಕಾಗಿ ಈ ಸಮಾಜದಲ್ಲಿ ಇಂಜಸ್ಟಿಸ್. ಇಟ್ ಈಸ್ ಅ ಸೋರ್ಸ್ ಆಫ್ ಡಿಸ್ಪ್ಯೂಟ್ ಬಿಟ್ವೀನ್ ದ ವಿಲೇಜಸ್ ಆ್ಯಂಡ್ ವಾಡಾ ಆ್ಯಂಡ್ ಈವನ್ ಬಿಟ್ವೀನ್ ದ ಸ್ಟೇಟ್ಸ್. ಎಷ್ಟೋ ಸಲ ನೋಡಿದ್ದೀವಿ ತಮಿಳ್ನಾಡು ಜೊತೆ ಕರ್ನಾಟಕ ಹೊಡೆದಾಡ್ಕೊಂಡು ನೀರಿಗಾಗಿ ಹೊಡೆದಾಡಿ, ಎಷ್ಟೋ ಬೆಂಗಳೂರಿನಲ್ಲಿ ರಕ್ತಪಾತಗಳನ್ನು ನೋಡಿದ್ದೀವಿ. ಎಷ್ಟೋ ಸಲ ಗೋವಾ ಜೊತೆ ಹೊಡೆದಾಡಿದ್ದೀವಿ. ಎದಕ್ಕೆ ಗೊತ್ತಾ? ಬರೀ ನೀರಿಗಾಗಿ ಸರ್. ನೀರಿಗಾಗಿ ದಿ ಫಾಟ್ ಇನ್ ಬಿಟ್ವೀನ್ ದ ಸ್ಟೇಟ್ಸ್ ಆ್ಯಂಡ್ ದ ಸ್ಟೇಟ್, ದ ವಾಡಾ ಎಲ್ಲ ಕಡೆ ನಡೆಯುತ್ತೆ ಅಂತ ಬೀದಿಗಳಲ್ಲಿ, ಕೇರಿಗಳಲ್ಲಿ, ರಾಜ್ಯದ ನಡುವೆ, ದೇಶಗಳ ನಡುವೆ ನೀರಿಗಾಗಿ ಹೋರಾಟ. ದ ಪೋಯಟೆಸಸ್ ಆಲ್ಸೋ ಆ್ಯಡೆಡ್ ಸಮ್ ಜನರಲ್ ಟ್ರೂತ್ಸ್ ರಿಲೇಟೆಡ್ ಟು ವಾಟರ್. ಶಿ ಟೆಲ್ಸ್ ದಟ್ ವಾಟರ್ ಈಸ್ ನಾಟ್ ಎ, ನೋಡಿ, ಎಲೆಕ್ಸಿವ್ ಫಾರ್ ಲೈಫ್ ಆ್ಯಂಡ್ ದ ಆಲ್ಸೋ ಎ ಡೆಸ್ಟ್ರಾಯರ್. ವಾಟರ್ಗೆ ಎರಡು ರೂಪವನ್ನು ಇಲ್ಲಿ ಕೊಟ್ಟಿದ್ದಾಳೆ. ಏನು ಅಂದರೆ ವಾಟರ್ ಕ್ಯಾನ್ ಗಿವ್ ಲೈಫ್ ಆ್ಯಂಡ್ ಇಟ್ ಈಸ್ ಆಲ್ಸೋ ಅ ಡೆಸ್ಟ್ರಾಯರ್ ಅಂತ. ನೀರು ಜೀವವನ್ನು ಕೊಡುತ್ತೆ, ನೀರು ಜೀವವನ್ನು ತೆಗೆಯುತ್ತದೆ ಅಂತ. ಇದು ಪ್ರಶ್ನೆ ಎಕ್ಸಾಮಿಗೆ ಬರುತ್ತೆ. ವಾಟರ್ ಈಸ್ ಎ ಡೆಸ್ಟ್ರಾಯರ್ ಆ್ಯಂಡ್ ಆಲ್ಸೋ ಎ ಲೈಫ್ ಗಿವರ್ ಅಂತ. ಅಂದರೆ ನೀರು ಜೀವನೂ ಕೊಡುತ್ತೆ, ಜೀವನೂ ತೆಗೆದುಕೊಳ್ಳುತ್ತೆ. ಹೇಗೆ ಅಂತ ಹೇಳಿದರೆ, ಬಾಯಾರಿಕೆ ಆದವನಿಗೆ ನೀರು ಕುಡಿಸಿದರೆ ಜೀವ ಬರುತ್ತೆ. ಅದೇ ನೋಡಿ, ಸುನಾಮಿ ರೂಪದಲ್ಲಿ ಅದೇ ನೀರು ಎದ್ದು ಬಂದರೆ ಅಲೆಗಳ ರೂಪದಲ್ಲಿ ಇಡೀ ದೇಶವನ್ನೇ ಏನು ಮಾಡುತ್ತೆ? ಸರ್ವನಾಶ ಮಾಡುತ್ತೆ ಅಂತ. ಅದೇ ನೀರು ಪ್ರವಾಹದ ರೂಪದಲ್ಲಿ ಬಂದರೆ ಇಡೀ ದೇಶನೇ ಇರಲ್ಲ, ಹಳ್ಳಿಗಳೇ ಇರಲ್ಲ ಅಂತ ಈ ರೀತಿಯಾಗಿ ಹೇಳ್ತಾರೆ. ಇನ್ ದ ಮಾಡರ್ನ್ ಡೇಸ್ ವಾಟರ್ ಈಸ್ ಇಗ್ನೈಟಿಂಗ್ ಅನದರ್ ಸ್ಟ್ರೈಫ್. ಅದೇ ಹಿಂದಿನ ಕಾಲದಲ್ಲಿ ಈ ನೀರು ಈ ರೀತಿಯಾಗಿ ಜಗಳ ಹಚ್ಚಿದರೆ, ಈ 21st ಜನ್ರೇಷನಲ್ಲಿ ಈ ನೀರು ಏನನ್ನು ಮಾಡಿದೆ ಅಂದರೆ, ಸೈಲೆಂಟಾಗಿ ಹೋಗಿ ಬಿಸ್ಲರಿ ಬಾಟ್ರ್ ಒಳಗಡೆ ನಾನು ನೀವು ಮದುವೆಗೆ ಹೋದಾಗ, ಟ್ರಾವೆಲಿಂಗ್ ಮಾಡುವಾಗ ಆಯಿತಾ, ದುಡ್ಡು ಕೊಟ್ಟು, ಇಮ್ಯಾಜಿನ್, ಉಚಿತವಾಗಿ ಸಿಗುವ ನೀರು ಬಾವಿಯ ಒಳಗಡೆ ಇವತ್ತು ದುಡ್ಡು ಕೊಟ್ಟು ಅದನ್ನು ಖರೀದಿ ಮಾಡ್ತಾಯಿದ್ದೀವಿ. ದ ವಾಟರ್ ವಿಚ್ ಈಸ್ ನಾಟ್ ಅಲೋಡ್ ಫಾರ್ ದಿ, ಯಾರಿಗೆ? ದ ವಾಟರ್ ವಿಚ್ ಈಸ್ ನಾಟ್ ಅಲೋಡ್ ಟು ದಿ ಪಂಚಮಾಸ್, ದಿ ವಾಟರ್ ವಿಚ್ ಈಸ್ ನಾಟ್ ಅಲೋಡ್ ಟು ಫೆಚ್ ವಾಟರ್ ಫ್ರಮ್ ದ ವೆಲ್ ಟು ದಿ ದಲಿತ್ ಪೀಪಲ್. ಟುಡೇ ಇಟ್ ಈಸ್ ಅವೈಲಬಲ್ ಫ್ರೀಲಿ ಆಲ್ ಓವರ್ ದ ಪ್ಲೇಸ್ ಆ್ಯಂಡ್ ಇಟ್ ಹ್ಯಾಸ್ ಬಿಕಮ್ ದಿ ಮಲ್ಟಿನ್ಯಾಷನಲ್ ಕಮೋಡಿಟಿ ಮಾರ್ಕೆಟ್. ಇಡೀ ಅಲ್ಲ ರೀ, ಒಂದು ಕಾಲದಲ್ಲಿ ನೀರು ಯಾರಿಗೂ ಕೊಡಲ್ಲ ನಾವು ದಲಿತರಿಗೆ, ಪಂಚಮಸಿಗೆಂದು. ಇವತ್ತು ಅದೇ ಶ್ರೀಮಂತ ವ್ಯಕ್ತಿಗಳು ಅವರೇ ಇವತ್ತು ಆ ನೀರನ್ನು ಬಾಟ್ಲು ಒಳಗಡೆ ಹಾಕಿ ಅದೇ ದಲಿತರಿಗೆ ಮಾಡ್ತಾರೆ, ಅದೇ ಪಂಚಮಗಳಿಗೆ ಮಾಡ್ತಾರೆ. ಇದೊಂದು ಏನಂತ ಹೇಳ್ತೀರಾ ಇದಕ್ಕೆ? ಇದನ್ನು ಈ ರೀತಿಯಾಗಿ ಈ ಒಂದು ಪಾಠ ಎಂಡಾಗುತ್ತೆ ಸರ್. ಆಯಿತಾ? ವಾಟರ್ ವಾಸ್ ಯೂಸ್ಡ್ ಆ್ಯಸ್ ಎ ಟೂಲ್ ಆಫ್ ಎಕ್ಸ್ಪ್ಲಾಯ್ಟೇಷನ್ ಇನ್ ದ ಪಾಸ್ಟ್ ಟೈಮ್. ಈಸ್ ವಾಟರ್ ಎಕ್ಸ್ಪ್ಲೋಟಿಂಗ್ ಅಸ್ ಟುಡೇ ಇನ್ ದಿಸ್ ವೇ. ಈ ರೀತಿಯಾಗಿ ನೀರಿನ ಬಗ್ಗೆ ಈ ಒಂದು ಪದ್ಯದಲ್ಲಿ ತನ್ನ ಅಭಿಪ್ರಾಯವನ್ನು, ತನ್ನ ಬಗ್ಗೆನೂ ಕೂಡ ಅವಳು ಹೇಳ್ಕೊಂತಾಳೆ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನಿಮ್ಮ ಅಮೂಲ್ಯವಾದ 17 ನಿಮಿಷಗಳ ಸಮಯ ನನಗೆ ಕೊಟ್ಟರಲ್ವ. ಗಾಡ್ ಬ್ಲೆಸ್ ಯು ಆಲ್. ನಾನು ಹೇಳ್ತೀನಲ್ವ, 20 ನಿಮಿಷಗಳ ಕಾಲ ಒಂದು ಅಂಕದ ಪ್ರಶ್ನೆಗಳು ಏನೇನು ಬರುತ್ತೆ ಅಂದರೆ, ವಾಟರ್ ಪೋಯಮಲ್ಲಿ ವಾಟರ್ಗೆ ಹೂ ನೋಸ್ ಅಬೌಟ್ ದಿ ಓಲ್ಡ್ ಜನ್ರೇಷನ್ ಸ್ಟ್ರೈಫ್ ಅಂದರೆ ಜಗಳಗಳು ಅಂತ, ಅದು ನೀರು ಅಂತ ಬರೀಬೇಕು. ಹಾಗಾಗಿ ನೀರನ್ನು ಇಲ್ಲಿ ಮೆಟಾಫಾರ್ ಅಂತ ಕರಿತೀವಿ. ಯಾಕಂದರೆ ಅದು ಜೀವವಿಲ್ಲದ ವಸ್ತು, ಅದು ನೀರು. ಅದನ್ನು ನಾವು ಜೀವ ತುಂಬ್ತಾ ಇದ್ದೀವಿ. ಏನು ಅಂದರೆ ವಿಟ್ನೆಸ್ ಅಂತ ಹೇಳಿದರೆ ಸಾಕ್ಷಿ ಅಂತ. ನೀರೇ ಸಾಕ್ಷಿ ಸರ್. ಜಗಳಗಳು ಆಗಿದ್ದಾವೆ.
ಶತಮಾನಗಳಿಂದ ಯಾರು ಸಾಕ್ಷಿ ಅಂದರೆ ನೀರೇ ಸಾಕ್ಷಿ. ಯಾಕಂದರೆ ಬೇರೆಯವ್ರು ಯಾರೂ ಇಲ್ಲ ಪ್ರಪಂಚದಲ್ಲಿ, ಎಲ್ಲ ಸತ್ತೋಗ್ಬಿಟ್ಟಿದ್ದವ್ರೆ, ಉಳಿದಿರೋದೇ ನೀರು. ಆ ನೀರಿಗಾಗಿಯೇ ಜಗಳ ಆಡಿದ್ದಲ್ವ. ಹಾಗಾಗಿ ವಾಟರ್ ಈಸ್ ಆಮ್ನಿಸೆಂಟ್ ಅಂತಲೂ ಕೂಡ ಹೇಳ್ತೀವಿ. ವಾಟರ್ಸ್ ನೋಡಿ, ಡ್ಯಾನ್ಸ್ ಅಂತ ಬಂದರೆ ನೋಡಿ ನೆನ್ಪಿಟ್ಕೊಳ್ಳಿ, 1 ಅಂಕಕ್ಕೆ ನಿಮಗೆ ಇದು ಭಾಳ ಸಲ ಕೇಳಿದ್ದಾನೆ. ಇಲ್ಲೇ ಮಕ್ಕಳು ಏನು ಹಾಕ್ಬಿಡ್ತಾರೆ ಅಂದರೆ ಕನ್ಫ್ಯೂಸ್ ಆಗ್ತಾರೆ. ನಿಮಗೆ ಇನ್ನೋಸೆಂಟ್ಲಿ ಸಿಟ್ ಅಂತ ಕೇಳಿದರೆ ಬಿಸ್ಲರಿ ಬಾಟ್ಲ್ ಅಂತ ಬರೀರಿ. ಡ್ಯಾನ್ಸಸ್ ಅಂತ ಬಂತು ಅಂದರೆ ಅದಕ್ಕೆ ಪೆಪ್ಸಿ ಬಾಟಲ್ ಅಂತ ಬರೀರಿ. ಕ್ಲಿಯರ್ ಆಲ್ ಆಫ್ ಯು? ನ್ಯೂ ನೇಮ್ ಅಂತ ಕೇಳಿದರೆ ಮಿನರಲ್ ವಾಟರ್ ಅಂತ ಬರೀರಿ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ನಮ್ಮ ಜೊತೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 1ನೇ ಪಾಠದಿಂದ ಹಿಡಿದು ಲಾಸ್ಟ್ 14th ಚಾಪ್ಟರ್ವರೆಗೂ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸು, ಗ್ರಾಮರ್ ಎಲ್ಲದೂ ಕೂಡ ವಿಡಿಯೋಸ್ ಲಿಂಕನ್ನು ಕೊಟ್ಟಿರ್ತೇನೆ. ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸವನ್ನು ತಾವುಗಳು ದಯವಿಟ್ಟು ನಿಮ್ಮ ಕಮೆಂಟ್ಸ್ಗಳಲ್ಲಿ ವಿಡಿಯೋ ಹೇಗಿತ್ತು ಅಂತ ತಿಳಿಸಬೇಕು. ಗಾಡ್ ಬ್ಲೆಸ್ ಯು ಆಲ್.